ಆತ್ಮೀಯ ಪೋಷಕರಿಗೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೋಷಕರ ಪಾತ್ರ ಇದರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಬೇಸಿಗೆ ರಜೆಗಳು ಮುಕ್ತಾಯವಾಗಿ ಮಕ್ಕಳಿಗೆ ಶಾಲಾ ಕಾಲೇಜುಗಳು ಶುರುವಾಗಿ ಆಲ್ಮೋಸ್ಟ್ ನಮ್ಮ ಶಾಲೆಗಳು ಹೆಚ್ಚು ಕಮ್ಮಿ 1 ತಿಂಗಳುಗಳ ಕಾಲ ನಡ್ಕೊಂಡು ಬರ್ತಾ ಇದೆ. ಸೊ ಅನೇಕ ಸವಾಲುಗಳಿರುತ್ತೆ ಶಾಲೆಯಲ್ಲಿ, ಪೋಷಕರಿಗಾಗಲಿ ಅಥವಾ ಶಿಕ್ಷಕರಿಗಾಗಲಿ ಮಕ್ಕಳಿಗಾಗಲಿ, ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂತಹ ಆಡಳಿತ ಮಂಡಳಿಯವರಿಗಾಗಲಿ ಎಲ್ಲರಿಗೂ ಕೂಡ ಅದೊಂಥರ ಸವಾಲುಗಳಿರುತ್ತೆ. ಅದು ಪ್ರಾಥಮಿಕ ಹಂತದಲ್ಲಿ ಅಂದರೆ ಶುರುವಾದ ಮೊದಲ ಹಂತದಲ್ಲಿ ಅಂದರೆ ಒಂದು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಥವಾ ಮೊದಲ 1 ತಿಂಗಳ ಹಂತದಲ್ಲಿ ಹಲವಾರು ನಾವು ಅನಿರೀಕ್ಷಿತವಾದಂತಹ ಸವಾಲುಗಳನ್ನು ನಿರೀಕ್ಷೆ ಮಾಡುವಂಥದ್ದು ಆ ಸಮಯದಲ್ಲಿ ಆಗುತ್ತೆ. ಸೊ ಅಂತಹ ಸಮಯದಲ್ಲಿ ಯಾಕಂದರೆ ನೀವು ಒಂದು ಮಗುವನ್ನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಥವಾ ನೀವು ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಮಗುವಿನ ಮನೋಸ್ಥಿತಿಯನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಮಗುವಿಗೆ ಆ ಪರಿಸರವೂ ಹೊಸದಾಗಿರುತ್ತೆ, ಶಿಕ್ಷಕರು ಹೊಸದಾಗಿರ್ತಾರೆ, ಆ ವ್ಯವಸ್ಥೆನೇ ಹೊಸದಾಗಿರುತ್ತೆ. ಸೊ ಅಂತಹ ಪರಿಸರಕ್ಕೆ ಮಗು ಹೊಂದಿಕೊಂಡು ಜೊತೆಗೆ ಅದು ಏನು ಶಿಕ್ಷಣವನ್ನು ಕೊಡ್ತಾರೆ, ಶಿಕ್ಷಕರು ಏನು ಪಾಠ ಮಾಡ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಕಲಿಯುವಂತಹ ಸಾಮರ್ಥ್ಯವನ್ನು ಮಗು ಬೆಳೆಸ್ಕೋಬೇಕು ಅಂದಾಗ ಅದಕ್ಕೆ ನಾವು ಒಂದು ಸಮಯವನ್ನು ನಾವು ಕೊಡಬೇಕಾಗತ್ತೆ. ಸೊ ನಾನು ಏನು ಅಬ್ಸರ್ವ್ ಮಾಡ್ತೀನಿ ಎವ್ರಿ ಡೇ ಶಾಲೆಯಲ್ಲಿ ಅಂತಂದರೆ, ನಾವು ಪೋಷಕರಾದಂಥವ್ರು, ಇವಾಗ ನಾನು ಕೂಡ ಒಂದು ಶಾಲೆಯಲ್ಲಿ ಶಿಕ್ಷಕಿ ಆದರೂ ಕೂಡ ಮೂಲತಃ ನಾನು ಕೂಡ ಒಂದು ಪೋಷಕರಾಗಿರ್ತೇವೆ. ನಮ್ಮ ಒಂದು ಅವಶ್ಯಕತೆಗಳು ಅಥವಾ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ ಅಂತ ಅಂದರೆ, ನಾನು ಶಾಲೆಗೆ ನನ್ನ ಮಗುವನ್ನು ಸೇರಿಸಿದ ತಕ್ಷಣ ನನ್ನ ಮಗು ಹೀಗಾಗಬೇಕು, ಮೊದಲ ದಿನದಿಂದನೇ ಹೀಗೆ ಕಲಿಬೇಕು, ಮೊದಲ ದಿನದಿಂದನೇ ನನ್ನ ಮಗು ಎಲ್ಲದರಲ್ಲೂ ಮೊದಲು ಬರಬೇಕು, ಈ ಥರದ್ದೆಲ್ಲ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸನ್ನು ನಾವು ಪೋಷಕರಾದವರು ಇಟ್ಕೊಂಡಿರ್ತೇವೆ. ಸೊ ಅದನ್ನು ನಾವು ಎಲ್ಲೋ ಒಂದು ಕಡೆ ನಮ್ಮ ಮಗುವಿನ ಮೇಲೆ ಒತ್ತಡವಾಗಿ ಪರಿಣಾಮ ಮಾಡ್ತಾ ಬರ್ತದೆ. ಅದು ಅಂದರೆ ಇವತ್ತು ನೀವು ಏನೋ ಪಾಠ ಮಾಡಿರ್ತಾರೆ, ಮಗು ಓದ್ತಾ ಇರುತ್ತೆ, ಅದಕ್ಕೆ ನಾವು ಸಾಕಷ್ಟು ಸಮಯವನ್ನು ಕೊಡಬೇಕು. ಇವಾಗ ನೋಡಿ, ಫಸ್ಟ್ ಸ್ಟ್ಯಾಂಡರ್ಡಿಗೆ ಮಗುನ ಅಡ್ಮಿಷನ್ ಮಾಡಿದ್ರಾ ಅಂತ ಇಟ್ಕೊಳ್ಳಿ, ನೀವು ಬೇರೆ ಬೇರೆ ಪ್ರೀ ಸ್ಕೂಲ್ಸ್ ಅಂತ ಏನಿರ್ತೀರ, ಪೂರ್ವ ಪ್ರಾಥಮಿಕ ಶಾಲೆಗಳಿಂದ ಮಗುವನ್ನು ಕರ್ಕೊಂಬಂದಿರ್ತೀರ. ಬಟ್ ಅಲ್ಲಿ ಕೊಡುವಂತಹ ಶಿಕ್ಷಣ ವ್ಯವಸ್ಥೆ ಹೇಗಿರುತ್ತೆ, ಈ ಶಾಲೆಯಲ್ಲಿ ನೀವು ಹಾಕಿರ್ತಕ್ಕಂಥ ಶಾಲೆಯಲ್ಲಿ ಹೇಗಿದೆ, ಸೊ ಅಲ್ಲಿ ಕಲ್ತಿರ್ತಕ್ಕಂಥ ಏನು ಬೇಸಿಕ್ ಅಂತ ಏನು ಅಂದ್ಕೊಂಡಿರ್ತೀವಿ ಅದು ಈ ಶಾಲೆಗೆ ಸರಿ ಹೋಗ್ತದಾ ಅಥವಾ ಇನ್ನೂ ಅವಶ್ಯಕತೆ ಇದೆಯಾ, ಮಗುಗೆ ಏನೆಲ್ಲ ಎಡರುತೊಡಗಳು ಸಾಮಾನ್ಯವಾಗಿ ಇಂದ ಬಿಗಿನಿಂಗಲ್ಲಿ ಬರುತ್ತೆ, ಅದನ್ನೆಲ್ಲ ನಾವು ಪೋಷಕರಾದವರು ಮತ್ತು ಶಿಕ್ಷಕರಾದವರು ಇಬ್ಬರೂ ಕೂಡ ನಿಂತ್ಕೊಂಡು ಆ ಮಗುವನ್ನು ಆ ಪರಿಸ್ಥಿತಿಗೆ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಇಬ್ಬರೂ ಕೂಡ ಮಾಡಬೇಕು. ಅದು ಬಿಟ್ಟು ನಾವು ಮಗುವಿನ ಮೇಲೆ ನಾವು ಎಲ್ಲೋ ಒಂದು ಕಡೆ ಪ್ರೆಷರ್ ಹಾಕ್ತಾ ಹೋದಾಗ ಮಗುವಿಗೆ ಶಿಕ್ಷಣದ ಬಗ್ಗೆ ಆಸಕ್ತಿ ಹೊರಟೋಗುತ್ತೆ, ಜೊತೆಗೆ ಶಿಕ್ಷಣ ಅನ್ನೋದು ಮಗುಗೆ ಶಿಕ್ಷೆ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ದಿನನಿತ್ಯ ಏನು ನೋಡ್ತೀನಿ ಅಂತಹ ಕೆಲವೊಂದು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಗುವಿಗೆ ಈಗ ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಇರಲಿ ಅಥವಾ 10th ಸ್ಟ್ಯಾಂಡರ್ಡಲ್ಲೇ ಇರಲಿ ಅಥವಾ ಯಾವುದೇ ಕ್ಲಾಸಿಗೆ ನೀವು ಅಡ್ಮಿಷನ್ ಮಾಡಿ, ಮಗುವಿಗೆ ಪ್ರಥಮವಾಗಿ ಅಟ್ಲೀಸ್ಟ್ 1 ತಿಂಗಳ ಕಾಲ ಮಗುವಿಗೆ ಸಾಕಷ್ಟು ಸಮಯವನ್ನು ಕೊಡಿ. ಅಂದರೆ ಮಗು ಅರ್ಥ ಮಾಡಿಕೊಳ್ಳಿ, ಆ ಪದ್ಧತಿಗೆ ಆ ವಾತಾವರಣಕ್ಕೆ ಒಂದು ಸೆಟ್ ಆಗಲಿ, ಆ ಟೀಚರ್ ಜೊತೆಗೆ ಒಂದು ಬಾಂಧವ್ಯ ಬೆಳೆಯಲಿ, ಆ ದಿನನಿತ್ಯ ಹೋಗುವಂಥ ವಾತಾವರಣ ಒಂದು ಖುಷಿಯಾದಂಥ ವಾತಾವರಣ ಇರಲಿ. ಆ ಪೂರಕ ವಾತಾವರಣವನ್ನು ಮಗುಗೆ ಫಸ್ಟು ಅರ್ಥ ಮಾಡಿಸುವಂತಹ ಕಾರ್ಯಕ್ರಮವನ್ನು ಶಿಕ್ಷಣ ಸಂಸ್ಥೆಗಳು ಮಾಡಬೇಕು, ಜೊತೆಗೆ ಅರ್ಥ ಮಾಡುವಂತಹ ಪ್ರಯತ್ನವನ್ನು ಪೋಷಕರು ಮಾಡಬೇಕು. ಸೊ ಎರಡನ್ನೂ ಮಾಡಬೇಕಾದಂಥದ್ದು ಇಬ್ಬರ ಕರ್ತವ್ಯ ಕೂಡ. ಸೊ ಆಗ ಮಗು ಅಲ್ಲಿಯ ಒಂದು ವಾತಾವರಣಕ್ಕೆ ಸೆಟ್ ಆಯಿತು, ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಯಿತು ಅಂದಾಗ ಆಟೋಮೆಟಿಕ್ಕಾಗಿ ಯಾವಾಗ ನಮ್ಮ ದೇಹ ಮತ್ತು ಮನಸ್ಸು ಸಂತೋಷವಾಗಿರುತ್ತೆ ಆಗ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾವು ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ತಗೊಳ್ಳುತ್ತೆ. ಸೊ ಅಂತಹ ಪೂರಕವಾದ ವಾತಾವರಣವನ್ನು ನಾವು ಮನೆಗಳಿಂದಲೂ ಕೊಡಬೇಕು, ಹಾಗೆ ಶಾಲೆಗಳಿಂದಲೂ ಕೂಡ ಕೊಡಬೇಕು. ಅದನ್ನು ಬಿಟ್ಟು ನಾವು ಮೊದಲಿನ ಹಂತದಲ್ಲೇ ಮಗು ಹೀಗೆ ಓದಬೇಕು, ಹೀಗೆ ಬರಿಬೇಕು, ಹೀಗೆ ಮಾಡಬೇಕು ಅಂತ ಶಿಕ್ಷಕರಾದಂತಹ ನಾವು ಕೂಡ ಮಗುವಿನಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು. ಪೋಷಕರಾದಂತಹ ನೀವು ಕೂಡ ಅದರ ಬಗ್ಗೆ ಒತ್ತಡವನ್ನು ಹೇರಬಾರ್ದು. ಅದು ಕೂಡ ಈಗ ಮಗುಗೆ ಆ ವಯಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡಲಿಕ್ಕೆ ನಾವೆಲ್ಲರೂ ಕೂಡ
ಪೂರೈಸಲಿಕ್ಕೆ ಅದಕ್ಕೆ ಆ ವಯಸ್ಸಲ್ಲಿ ಈಗ ಒಂದು ಮಗು 6 ವರ್ಷಕ್ಕೆ ಬಂದಾಗ 6 ವರ್ಷದ ಮಗುಗೆ ಏನು ಕೊಟ್ಟರೆ ತಗೊಳುತ್ತೆ ಅಷ್ಟು ಮಾತ್ರ ಕೊಡೋಣ. ಅದು ಬಿಟ್ಟು ನಾನು ಅದನ್ನೂ ಕೊಡ್ತೀನಿ ಇದನ್ನೂ ಕೊಡ್ತೀನಿ ಅಂತ ಹೇಳಿದಾಗ ಮಗುಗೆ ಎಲ್ಲೋ ಒಂದು ಕಡೆ ಪ್ರೆಷರ್ ಆಗುತ್ತೆ. ಯಾವತ್ತೂ ಕೂಡ ನಮ್ಮ ಶಿಕ್ಷಣ ಅನ್ನೋದು ಪ್ರೆಷರ್ ಆಗಬಾರ್ದು. ಯಾಕೆ ಅಂದರೆ ಶಿಕ್ಷಣ ಅನ್ನೋದು ಇದು ತುಂಬ ದೊಡ್ಡ ಜರ್ನಿ. 25 ವರ್ಷ 30 ವರ್ಷ ಇನ್ನು ಮಕ್ಕಳು ಬೆಳೆಯುವಂಥದ್ದು ಇದೆ, ಕಲಿಯುವಂಥದ್ದು ಇದೆ. ಆದರೆ ನಾವು ಈ ಏನು ಪ್ರಾಥಮಿಕ ಹಂತದಲ್ಲೇ ಅವರಿಗೆ ಅದನ್ನು ತುಂಬ ನಾವು ಒತ್ತಡವಾಗಿ ಕೊಟ್ಟಾಗ ಮಗು ಅದನ್ನು ಸಂತೋಷದಿಂದ ಸ್ವೀಕರಿಸಲ್ಲ. ಸೊ ಹಾಗಾಗಿ ಆದಷ್ಟು ನಮ್ಮ ಪ್ರಾಥಮಿಕ ಹಂತದ ಶಿಕ್ಷಣ ಮತ್ತು ಪೂರ್ವ ಪ್ರಾಥಮಿಕ ಹಂತದ ಶಿಕ್ಷಣ ಆದಷ್ಟು ಚಟುವಟಿಕೆಗಳಿಂದ ಕೂಡಿರಬೇಕು. ಅದಕ್ಕೆ ನೀವು ಗೌರ್ಮೆಂಟ್ ಸೆಕ್ಟ್ರಲ್ಲಿ ನೋಡಿದ್ದೀರಾ, ನಲಿ ಕಲಿ ಅಂತ ಒಂದು ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅಂದರೆ ಮಕ್ಕಳು ಕಲಿಯುವುದನ್ನು ಖುಷಿಯಿಂದ ಕಲೀಲಿ, ಆಟವಾಡ್ಕೊಳ್ತಾ ಕಲೀಲಿ. ಅದನ್ನೇ ನಾವು ಇವತ್ತಿಗೂ ಕೂಡ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ. ಅಂದರೆ ಮಗು ಅರ್ಥ ಮಾಡಿಕೊಂಡು ಕಲಿಯಲಿ, ಒತ್ತಡದ ಜೊತೆಗೆ ಬಯಾಟ್ ಮಾಡೋದಾಗಲಿ ಅಥವಾ ಕಲೀಲೇಬೇಕು ಅಂತ ಕಲಿಯೋದಂಥದ್ದಲ್ಲ. ಯಾವಾಗ ಮಗು ಸಂತೋಷದಿಂದ ಕಲಿಯುತ್ತೆ ಅದು ಆ ಮಗುವಿನ ಜೀವನಕ್ಕೆ ಅಡಾಪ್ಟ್ ಆಗುತ್ತೆ. ಸೊ ಆದ್ದರಿಂದ ಅಂತಹ ಪೂರಕವಾದ ವಾತಾವರಣವನ್ನು ಮಗುಗೆ ಶಿಕ್ಷಕರಾದಂತಹ ಶಿಕ್ಷಕರಿಂದನೂ ಕೂಡ ಸಿಗಬೇಕು, ಜೊತೆಗೆ ಪೋಷಕರಿಂದನೂ ಕೂಡ ಸಿಗಬೇಕು. ಸೊ ಅಂತಹ ಒಂದು ಹಂತ, ಅಂತಹ ಒಂದು ಘಟ್ಟವನ್ನು ಯಾವ ಶಾಲೆಗಳು ಕೊಡ್ತಾರೆ, ಸೊ ಯಾರು ಮಕ್ಕಳಿಗೆ ಅಂತಹ ಒಂದು ಪರಿಸರವನ್ನು ಕೊಡ್ತಾರೆ, ನಿಜವಾಗ್ಲೂ ಆ ಮಗು ಆ ಪರಿಸರದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಸೊ ಅದೇ ನೀವು ಆ ಪರಿಸರಕ್ಕೆ ಅರ್ಥ ಮಾಡ್ಕೊಳ್ತಾ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಆದಂತಹ ಸಂದರ್ಭದಲ್ಲಿ ಮಗುವು ಫಿಸಿಕಲಿ ಮತ್ತು ಮೆಂಟಲಿ ಮುಂದೆ ಬರ್ತಕ್ಕಂತಹ ಸವಾಲುಗಳನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಆಗ್ತಾ ಹೋಗುತ್ತೆ. ಆಗ ನಿಧಾನವಾಗಿ ಪರೀಕ್ಷೆಗಳು ಬರುತ್ತೆ, ಅರ್ಧವಾರ್ಷಿಕ ಪರೀಕ್ಷೆ ಬರುತ್ತೆ, ಆಮೇಲೆ ಟೆಸ್ಟ್ಗಳು ಬರುತ್ತೆ, ಆಮೇಲೆ ವಾರ್ಷಿಕ ಪರೀಕ್ಷೆ ಬರುತ್ತೆ. ಹೀಗೆ ಮಗು ಅದಕ್ಕೆ ತಯಾರಾಗ್ತಾ ಹೋಗುತ್ತೆ. ಆದರೆ ನಾವು ಪೋಷಕರಾದಂಥವರು ಆದಷ್ಟು ನಾವು ಅದಕ್ಕೆ ಕಾಲಾವಕಾಶವನ್ನು ಕೊಟ್ಟು, ಜೊತೆಯಲ್ಲಿ ಇನ್ನು ಪೋಷಕರಾದಂಥದ್ದು ದೊಡ್ಡ ಕರ್ತವ್ಯ ಇದೆ ನಮ್ಮದು. ನಾವು ಶಾಲೆಗೆ ಸೇರಿಸ್ಬಿಟ್ರೆ ಮಗುದು ಕೆಲಸ ಮುಗೀತು ಅಥವಾ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ, ಅದು ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಯೋಚನೆ ಮಾಡಿ, 24 ಗಂಟೆಗಳಲ್ಲಿ ಮಗು 6ರಿಂದ 7 ಗಂಟೆಗಳ ಕಾಲ ಶಾಲೆಯಲ್ಲಿರುತ್ತೆ. 6ರಿಂದ 7 ಗಂಟೆಗಳ ಕಾಲದಲ್ಲಿ ನಿಮಗೆ ಶಿಕ್ಷಣವನ್ನು ಪಾಠ ಮಾಡಲಿಕ್ಕೆ ಸಿಗುವಂಥದ್ದು ಟೀಚರ್ಸ್ಗಳಿಗೆ ಕೇವಲ 4ರಿಂದ 5 ಗಂಟೆಗಳು ಮಾತ್ರ. 4 ಗಂಟೆಗಳು ಸರಿಯಾಗಿ ಹೇಳಬೇಕಂದ್ರೆ 4 ಗಂಟೆಗಳು ಮಾತ್ರ. ಆ 4 ಗಂಟೆಗಳಲ್ಲಿ ಮಕ್ಕಳನ್ನು ಓದಿಸಿ, ಜೊತೆಗೆ ಬರೆಸಿ, ಅದನ್ನು ಅಭ್ಯಾಸ ಮಾಡಿಸಿ ಕಳಿಸುವಷ್ಟರಲ್ಲೇ ಆ ದಿನದ ಸಮಯ ಮುಗ್ದೋಗಿರುತ್ತೆ. ಆದರೆ ಜೊತೆಗೆ ಪ್ಯಾರಲಲ್ಲಿ ನೀವು ಮನೆಗೆ ಬಂದಾಗ ಪೋಷಕರು ಕೂಡ ಆ ಮಗು ಜೊತೆಗೆ ಕೂತ್ಕೊಂಡು ಅದು ಏನು ಬರಿತಾ ಇದೆ, ಏನು ಓದ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಸರಿ ಮಾಡಬೇಕು, ಸೊ ಇಂತಹ ಕರೆಕ್ಷನನ್ನು ನೀವು ಕೂಡ ಆ ಜವಾಬ್ದಾರಿಯನ್ನು ಪ್ಯಾರಲಲಿ ಯಾವ ಥರ ಟೀಚರ್ ತಗೊಳ್ತಾರೋ ಅದೇ ಥರ ನೀವು ಮನೆಯಲ್ಲಿ ತಗೊಳ್ತಾ ಹೋದರೆ ಆ ಮಗು 100% ಎಲ್ಲ ಸೆಕ್ಟ್ರಲ್ಲೂ ಕೂಡ ಚೆನ್ನಾಗಾಗತ್ತೆ. ಸೊ ಇದನ್ನು ಎಲ್ಲಿವರೆಗೂ ಮಾಡಬೇಕು ಅಂದರೆ ಒಂದು ಮಗುಗೆ ತಾನೇ ಕೂತ್ಕೊಂಡು ಓದುವಂಥ ಅಭ್ಯಾಸ ಬರೋ ತನಕ, ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 6th ಸ್ಟ್ಯಾಂಡರ್ಡ್ ಬರೋದ್ರೊಳಗೆ ಅಂತಹ ಮೆಚುರಿಟಿ ಬರುತ್ತೆ. ಅಲ್ಲಿವರೆಗೂ ಪೋಷಕರಾದವರು ಮಗುವಿನ ಜೊತೆಗೆ ಮಿನಿಮಮ್ 1 hour ಟೈಮ್ ಕೊಟ್ಟು ಜೊತೆಗೆ ಕೂತ್ಕೊಂಡು ಓದೋದ್ರಿಂದ ಒಂದು ನಮ್ಮ ನಾಲೆಡ್ಜು ಕೂಡ ಬೆಳೆಯುತ್ತೆ, ಪೋಷಕರಾದಂತಹ ನಮ್ಮ ನಾಲೆಡ್ಜು ಕೂಡ ಬೆಳೆಯುತ್ತೆ. ಜೊತೆಗೆ ಮಗು ಏನು ಓದ್ತಾ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಅರ್ಥ ಆಗ್ತಾ ಇದೆ, ಎಲ್ಲಿ ಅರ್ಥ ಆಗ್ತಾ ಇಲ್ಲ, ಇವನಿಗೆ ಎಲ್ಲಿ ಯಾವ ಥರದ್ರಲ್ಲಿ ನಾನು ಮೋಲ್ಡ್ ಮಾಡಬೇಕು, ಇದೆಲ್ಲದೂ ಕೂಡ ಮಗುವಿನ ಪ್ರತಿಯೊಂದು ವಿಷಯಗಳನ್ನು ಕೂಡ ತಂದೆ ತಾಯಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಂದು ಪೋಷಕರು ಅಷ್ಟೇ, ಮನೆಗೆ ಬಂದಾಗ ಅವರಿಗೆಲ್ಲ ಈಗ ತಿಂಡಿ ಕೊಡ್ತೀರಾ, ಆಟ ಆಡ್ಲಿಕ್ಕೆ ಬಿಡ್ತೀರಾ, ಟಿ ವಿ ನೋಡ್ಲಿಕ್ಕೆ ಬಿಡ್ತೀರಾ, ಇದೆಲ್ಲ ಆದಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೂಡ 1 ಗಂಟೆಗಳ ಕಾಲ ಒಂದು ಪೂರ್ಣ ಪ್ರಮಾಣದ ಒಂದು ಪೋಷಕರ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಪೋಷಕರು ಪೂರ್ಣ ಪ್ರಮಾಣದ ಸಮಯವನ್ನು ಕೊಡಬೇಕು. ಎಲ್ಲೋ ಒಂದು ಕಡೆ ಟಿ ವಿ ನೋಡ್ತಾ ಇರ್ತೀರಾ, ಸೀರಿಯಲ್ ನೋಡ್ತಾ ಇರ್ತೀರಾ, ಜೊತೆಗೆ ಬರಿ ಅಂತ ಇರ್ತೀರಾ. ಸೊ ಈ ಥರದ್ದು ಡಿಸ್ಟ್ರ್ಯಾಕ್ಷನನ್ನು ಕಂಪ್ಲೀಟಾಗಿ ನಿಲ್ ಮಾಡಿ ಮಗುವಿಗೆ ಓದಲಿಕ್ಕೆ ಅಂತಲೇ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿ, ಆಗ ನೀವೇ ಅಂದ್ಕೊಂಡಿಲ್ಲಲ್ಲ ಅಂತಹ ಒಂದು ರಿಸಲ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮಗುವಿನ ಒಂದು ಸಂಪೂರ್ಣ ಬದಲಾವಣೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.